ಸರ್ಕಾರ ಯಾರಿಗೆ ಜವಾಬ್ದಾರಿ ಕೊಟ್ಟರೆ ಚೆನ್ನಾಗಿ ನಡೀತದೆ, ಚೆನ್ನಾಗಿ ನಿರ್ವಹಿಸ್ತೀವಿ ಅಂದ್ಬಿಟ್ಟು ಅವ್ರು ತೀರ್ಮಾನ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ರಾಜೀನಾಮೆ ಕೊಡಿಸಿ ತುಂಬಾ ಅಸಮಾಧಾನ ಹೊಂದಿರುವಂತವರಿಗೆ ದಾರಿ ಮಾಡ್ಕೊಡ್ತಾರೆ. ನೋಡಿ, ನಾನು ಮೊನ್ನೆ ಕೂಡ ಇದೇ ಹೇಳಿದ್ದೀನಿ. ನಾವು ಸುಮಾರು 140 ಜನ ಇದ್ದೀವಿ. 33 ಹುದ್ದೆಗಳಿದೆ. ಎಲ್ಲರಿಗೂ ತೃಪ್ತಿಪಡಿಸೋದು ಭಾಳ ಕಷ್ಟದ ಕೆಲಸ. ಸಾಮಾಜಿಕ ನ್ಯಾಯ ಕೊಡೋದು ಕಷ್ಟದ ಕೆಲಸ, ಪ್ರಾದೇಶಿಕ ಪ್ರಾತಿನಿಧ್ಯತೆ ಕೊಡೋದು ಕಷ್ಟದ ಕೆಲಸ. ಆದರೂ ಕೂಡ ಎಲ್ಲರೂ ಸೇರಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದಾದಮೇಲೂ ಕೂಡ ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಬದ್ಧರಾಗಬೇಕಾಗ್ತದೆ. ನಾನು ಬದ್ಧನಿದ್ದೇನೆ. ಅದಕ್ಕೆ ದೆರ್ ಈಸ್ ನೋ ಗೋಯಿಂಗ್ ಬ್ಯಾಕ್ ಆನ್ ವಾಟ್ ಹೈಕಮಾಂಡ್ ಇಂಟೆನ್ಸ್ ಟು ಡೂ. ಆಯ್ತಾ? ಈಗ ನೀವು ಇಲ್ಲ, ಒಂದು ನಿಮಿಷ ಅಭಿಯಾರೆ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪಕ್ಷ ನಿರ್ಧಾರ ತಗೊಳ್ಳಿ. ಯಾರಿಗೇನು ಜವಾಬ್ದಾರಿ ಕೊಡಬೇಕು. ನನಗೆ ನಾಳೆ ಪಕ್ಷದ ಜವಾಬ್ದಾರಿ ಕೊಡಬೇಕು ಅಂದರೆ ಎಸ್, ಐ ಹ್ಯಾವ್ ಟು ಟೇಕ್ ಇಟ್ ಅಪ್. ಈಗ ಪಕ್ಷದ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ, ನಮ್ಮ ಕಾರ್ಯಕರ್ತರ ಆಶೀರ್ವಾದದಿಂದ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ನಾನು ಇಲ್ಲಪ್ಪ ಸಾಕಾಯಿತು, ನೀನು ಈಗ ಪಕ್ಷದ ಕೆಲಸಕ್ಕೆ ಹೋಗು ಅಂದರೆ ಐ ಹ್ಯಾವ್ ಟು ಡೂ ಇಟ್. ದೇರ್ ಇಸ್ ನೋ ಚಾಯ್ಸ್. ಎಲ್ಲರಿಗೂ ಅನ್ವಯ ಆಗ್ತದೆ, ನನಗೂ ಅನ್ವಯ ಆಗ್ತದೆ, ಯಾರಿಗಾದ್ರೂ ಅನ್ವಯ ಆಗ್ತದೆ. ಆಮೇಲೆ ಅದರಲ್ಲಿ ಅಸಮಾಧಾನ ಪಡುವಂಥ ಯಾವುದೇ ಇದು ನನ್ನಲ್ಲಿಲ್ಲ. ಲೇಟೆಸ್ಟ್ ಎಕ್ಸಾಂಪಲ್, ಈ ಕೃಷ್ಣಪ್ಪ ಅವ್ರ ಮನೆಗೆ DK ಅವರು ಹೋದ್ರು, ಹರಿಪ್ರಸಾದ್ ಅವರು ಹೋದ್ರು, ಸುರ್ಜೇವಾಲಾ ಅವರು ಹೋದ್ರು. ಅವ್ರು ಹೇಳ್ತಿರೋದು ತುಂಬಾ ಕ್ಲಿಯರ್ ಇದೆ, ನಾವು ಮಿನಿಸ್ಟರ್ ಕೊಡ್ಬೇಕಿತ್ತು, ಕೊಟ್ಟಿಲ್ಲ. ಮುಂದಿನ ದಾರಿ ನಮಗೆ ಗೊತ್ತಿದೆ ಅಂತ ಬಹುತೇಕ ಮಾತಾಡೋರು ಎಲ್ಲರೂ ಕೂಡ ಮುಂದಿನ ದಾರಿ ನಮಗೆ ಗೊತ್ತಿದೆ ಅಂತ ಪರೋಕ್ಷವಾಗಿ ಹೇಳ್ತಿರೋದು. ನಾವು ಇಂಡಿಪೆಂಡೆಂಟ್ ಆಗೋ ಅಥವಾ ಬೇರೆ ಪಾರ್ಟಿ ಜೊತೆ ಹೋಗ್ತೀವಿ ಅಂತ. ಇದು ನೋಡಿ, ಯಾರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಬೇರೆ ರೀತಿಯಾದಂಥ ಅರ್ಥ ತಾವು ಮಾಧ್ಯಮದವರಾಗಲಿ ಅಥವಾ ನಾನು ಪಕ್ಷದ ಕಾರ್ಯಕರ್ತನಾಗಲಿ ನಾನು ಹೇಳೋಕ್ಕಾಗೋದಿಲ್ಲ.